ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ನನ್ನ ತಂಗಿ ಮಗು ಕೂದಲು ಕೊಡೋದಕ್ಕೆ ಅಂದ್ಬಿಟ್ಟು ಉತ್ತನಳ್ಳಿ ಬೆಟ್ಟಕ್ಕೆ ಹೋಗ್ತಿದ್ದೆ. ಆವಾಗ ಅಂದರೆ ಶುಕ್ರವಾರದ ವ್ಲಾಗು. ಹೋಗ್ಬೇಕಾದ್ರೆ ನಮ್ಮ ಹಸ್ಬೆಂಡ್ ಬಿಟ್ಟರು. ಆಮೇಲೆ ನಮ್ಮ ಅಪ್ಪ ಬಂದಿದ್ದರು ಅರ್ಧ ದಾರಿಗೆ. ಅಲ್ಲಿಂದ ನಾವು ಅಪ್ಪ ಜೊತೆಲಿ ಟೆಂಪಲ್ಗೆ ಹೋದ್ವಿ. ಅಲ್ಲಿ ತುಂಬ ರಶ್ ಇತ್ತು, ಶುಕ್ರವಾರ ಆಗಿದ್ದರಿಂದ ತುಂಬ ರಶ್ ಇತ್ತು. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ನನ್ನ ತಂಗಿ ಮಗುಗೆ ಕೂದಲು ಕೊಟ್ಟಿದ್ದಾಗಿತ್ತು. ಬಿಕಾಸ್ ರಾಹುಕಾಲ ಬರುತ್ತೆ 10:30 ಅಂದ್ಬಿಟ್ಟು. ಮತ್ತು 12 ಅಂದರೆ ತುಂಬ ತೀರಾ ಲೇಟ್ ಆಗುತ್ತೆ, ಅದಕ್ಕೆ ಮುಂಚೆನೇ ಕೊಟ್ಟಿದ್ದರು. ನಾನು ಇಲ್ಲೆಲ್ಲೂ ನನ್ನ ತಂಗಿ ಮಗುದು ಪಿಕ್ ಆಗಲಿ ಅವ್ರದ್ದು ಫೋಟೋ ಆಗಲಿ ಅಟ್ಯಾಚ್ ಮಾಡ್ತಾಯಿಲ್ಲ. ಯಾಕೆಂದರೆ ಅವ್ರದ್ದು ಪ್ರೈವಸಿ ಮುಖ್ಯ, ಅದಕ್ಕೋಸ್ಕರ ನಾನು ಯಾವುದು ಅಪ್ಲೋಡ್ ಮಾಡ್ತಾಯಿಲ್ಲ. ಇದು ನಾವು ಬೆಟ್ಟಕ್ಕೆ ಹೋಗಬೇಕಾದ್ರೆ ರಶ್ ಇತ್ತು ತುಂಬ, ಟ್ರಾಫಿಕ್ ಬೇರೆ. ಅದು ಸ್ವಲ್ಪ ಬೆಟ್ಟದಲ್ಲಿ ರೋಡನ್ನು ಕನ್ಸ್ಟ್ರಕ್ಟ್ ಅಂದರೆ ರೋಡು ಅಲ್ಲ, ಅದು ಸುಮ್ಮನೆ ಒಂದು ಸ್ವಲ್ಪ ದಾರಿ ಮಾಡಿದಾರಲ್ಲ. ಸೊ ಸ್ವಲ್ಪ ಭಯ ಆಗುತ್ತೆ. ಒಂದು ಗಾಡಿ ಹೋಗ್ಬೇಕಂದ್ರೆ ಇನ್ನೊಂದು ಗಾಡಿ ಸ್ವಲ್ಪ ಸೈಡಲ್ಲಿ ಇರಬೇಕು. ನೋಡಿ ಎಷ್ಟು ಟ್ರಾಫಿಕ್ ಇದೆ ಬೆಟ್ಟದ ಮೇಲೆ ಅಲ್ವಾ. ತುಂಬ ಜನ ನೋಡಿರ್ತೀರ ಅಂತ ಅನಿಸುತ್ತೆ. ಯಾರೆಲ್ಲ ನೋಡಿಲ್ಲ, ನಿಜ ಚೆನ್ನಾಗಿದೆ. ಒನ್ ಡೇ ಆರಾಮಾಗಿ ಹೋಗಿ ಬರ್ಬೋದು. ಇಲ್ಲಿ ಮುನೇಶ್ವರ ಸ್ವಾಮಿ ಹಾಗೆ ಅಕ್ಕಯ್ಯಮ್ಮ ಅಂದರೆ 7 ಜನ ಅಕ್ಕ ತಂಗಿರ್ದು ದೇವಸ್ಥಾನದಲ್ಲಿ ನಾವು ಕೂದಲು ಕೊಡೋದು. ಅದಾದಮೇಲೆ ಇನ್ನೂ ಸ್ವಲ್ಪ ಮೇಲೆ ಹೋದರೆ ಭೀಮೇಶ್ವರ ದೇವಸ್ಥಾನ, ಒಂದು ಸ್ವಲ್ಪ ನಡ್ಕೊಂಡು ಹೋಗಬೇಕು. ಅಲ್ಲಿ ಭೀಮೇಶ್ವರ ದೇವಸ್ಥಾನ. ಆಮೇಲೆ ಅಲ್ಲಿ ಪ್ರತಿ ವರ್ಷವೂ ಶಿವರಾತ್ರಿಗೆ ಅಲ್ಲಿ ಭೀಮೇಶ್ವರ ಅಂದರೆ ಈಶ್ವರನಿಗೆ ರಥೋತ್ಸವ, ತೇರು, ಜಾತ್ರೆ ಎಲ್ಲ ನಡೆಯುತ್ತಂತೆ. ಅಂದರೆ ಮೊನ್ನೆನೇ ನಡೆದಿದೆ ಅಂತ ಅಲ್ಲೆಲ್ಲ ಹೇಳಿದ್ರು. ಅಂದರೆ ಶಿವರಾತ್ರಿ ಆಗಿದ್ದು ನೆಕ್ಸ್ಟ್ ಡೇ ತೇರು ಎಲ್ಲ ಇತ್ತು. ಅದನ್ನು ನಾನು ಕ್ಯಾಪ್ಚರ್ ಮಾಡಿಲ್ಲ, ಮರ್ತೋಗ್ಬಿಟ್ಟೆ ಮಕ್ಕಳ ಬ್ಯುಸಿಯಲ್ಲಿ. ಸ್ವಲ್ಪ ಈ ಥರ ಹತ್ಕೊಂಡು ಹೋದರೆ ಅಲ್ಲಿ ಭೀಮೇಶ್ವರ ದೇವಸ್ಥಾನ ಎಲ್ಲ ಇದೆ. ಇದೆಲ್ಲ ವಿಡಿಯೋ ಬಂದುಬಿಟ್ಟು ನನ್ನ ಮಗನೇ ಮಾಡಿಕೊಟ್ಟ. ನಾನು ಮಾಡ್ತೀನಮ್ಮ ಅಂತ ಹೇಳ್ಬಿಟ್ಟು ಮಾಡಿಕೊಟ್ಟ. ನಾವು ಹೋಗೋಷ್ಟರಲ್ಲಿ ನನ್ನ ತಂಗಿ ಮಗುಗೆ ಆಲ್ರೆಡಿ ಕೂದಲು ಕೊಟ್ಟಿದ್ದರು. ಚೆನ್ನಾಗಿ ಕಾಣಿಸ್ತಿದ್ಲು ಮಗು. ಆಮೇಲೆ ಅಲ್ಲಿ ದರ್ಶನ ಮಾಡ್ಕೊಂಬರೋಣ ಅಂದ್ಬಿಟ್ಟು ಫಸ್ಟು ಯಾವ ಥರ ಅಂತ ಅಂದರೆ ಮಾಡೋದು, ನಮ್ಮನೆ ಕಡೆನೂ ಅಷ್ಟೇ. ನಾವು ಹೆಂಗೆ ಅಂದರೆ ಫಸ್ಟು ಮನೆ ದೇವಸ್ಥಾನಕ್ಕೆ ಕೊಡ್ತೀವಿ, ಆಮೇಲೆ ಉತ್ತನಳ್ಳಿ ಬೆಟ್ಟಕ್ಕೆ, ಆಮೇಲೆ 3rd ಟೈಮ್ ಬಂದುಬಿಟ್ಟು ಧರ್ಮಸ್ಥಳದಲ್ಲಿ ಕೊಟ್ವಿ ನನ್ನ 2 ಮಕ್ಕಳಿಗೆ. ಅದಾದಮೇಲೆ ಲಾಸ್ಟಲ್ಲಿ ಘಾಟಿಗೆ ಕೊಟ್ರಿ. ಇದೆಲ್ಲ ದೊಡ್ಡವ್ರು ಮಾಡಿರೋದಷ್ಟೇ. ನಾವು ಯಾವುದು ಅಂದ್ಕೊಳೋದು ಆ ಥರ ಎಲ್ಲ ಏನೂ ಇರಲಿಲ್ಲ. ಆಮೇಲೆ ನನ್ನ ತಂಗಿ ಮನೆಯವ್ರ ಕಡೆ ಯಾವ ಥರ ಅಂದರೆ ಹೆಣ್ಮಕ್ಳಾದರೆ ಉತ್ತನಳ್ಳಿ ಬೆಟ್ಟಕ್ಕೆ ಮಾತ್ರ ಕೊಡ್ತಾರಂತೆ. ಅದಾದಮೇಲೆ ಅವರು ಇನ್ನೆಲ್ಲೂ ಕೊಡೋದಿಲ್ಲ ಅಂತ ಹೇಳ್ತಿದ್ರು. ಇಲ್ಲಿ ಈ ಜಾಗ ಏನು ತೋರಿಸ್ತಿದ್ದೀನೋ ಇಲ್ಲೇ ಎಲ್ಲರಿಗೂ ಕೂದಲು ತೆಗಿತಾರೆ. ಆಮೇಲೆ ತುಂಬ ಜನ ಇಲ್ಲಿ ಅವರ ಅಂದ್ಕೊಂಡಂಗೆ ಪೂಜೆಗಳು ಎಲ್ಲ ಮಾಡ್ತಾರೆ. ತುಂಬ ಜನ ತಂಬಿಟ್ಟುಗಳನ್ನ ಆರತಿ ತೊಗೊಂಡು ಬರ್ತಾರೆ, ಹಾಗೆ ಪಚ್ಚೆ ಇಡ್ತಾರೆ. ತುಂಬ ಜನ ಅಂದರೆ ಈ ಯುಗಾದಿಗೆ ಮುಂಚೆ ಸ್ವಲ್ಪ ಜನ ಪಚ್ಚೆ ಇಡ್ತಾರೆ ನಮ್ಮನೆ ಕಡೆ ಸಂಪ್ರದಾಯದವರು. ನಾವು ಹೆಂಗೆ ಅಂದರೆ ಯುಗಾದಿ ಆದಮೇಲೆ ಪಚ್ಚೆ ಇಡ್ತೀವಿ. ಪಚ್ಚೆ ಇಡೋದು ಅಂತ ಅಂದರೆ ಅಕ್ಕನವರು ಮುನೇಶ್ವರ ಸ್ವಾಮಿಗೆ ಎಲ್ಲರಿಗೂ ನಾವೇನು ಮಾಡ್ತೀವಿ, ಪೂಜೆ ಎಲ್ಲ ಮಾಡಿಬಿಟ್ಟು ಬುರುಗೆಲ್ಲ ಹಾಕಿ ಅವ್ರಿಗೆ ಪೂಜೆ ಮಾಡ್ತೀವಿ. ಆ ಬುರ್ಗನ್ನ ಮಕ್ಳಿಗಾಗಲಿ ಮನೆಯವ್ರಿಗೆಲ್ಲರಿಗೂ ಒಂದು ಚೂರು ತಿನ್ನೋದಕ್ಕೆ ಕೊಡ್ತಾರೆ. ಏನಕ್ಕೆ ಅಂತ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಸೈಂಟಿಫಿಕ್ಕಾಗೂ ಅಷ್ಟೇ. ಯಾವ ಥರ ಅಂತ ಅಂದರೆ ಈಗ ಬೇಸಿಗೆ ಸ್ಟಾರ್ಟ್ ಆಗುತ್ತೆ. ಈಗ ಫೆಬ್ರವರಿ ಮಾರ್ಚಿಂದ ಏನಾಗುತ್ತೆ, ಸಮ್ಮರ್ ಸ್ಟಾರ್ಟ್ ಆಗುತ್ತೆ, ಬೇಸಿಗೆ ಸ್ಟಾರ್ಟ್ ಆಗುತ್ತೆ. ಆಗ ಬೇಸಿಗೆ ಸ್ಟಾರ್ಟ್ ಆದಾಗ ಎಲ್ಲರೂ ದೇಹ ತಂಪಾಗಿರಲಿ ಅಂತ ಕಾರಣಕ್ಕೆ ನಾವು ಪೂಜೆ ಮಾಡ್ತೀವಿ. ಪೂಜೆ ಮಾಡಿದಾಗ ನಾವು ಬುರ್ಗೆ ಏನಕ್ಕೆ ಹಾಕ್ತೀವಿ, ಬುರ್ಗನ್ನ ತಿಂದಾಗ ಆಬ್ವಿಯಸ್ಲಿ ಸ್ವಲ್ಪ ಕೋಲ್ಡ್ ಅಂಶ ಇದ್ದೇ ಇದೆ, ಅದರಲ್ಲಿ ತಂಪಾಗಿರುತ್ತೆ ನಮ್ಮ ಬಾಡಿ. ಆ್ಯಂಡ್ ಅದಕ್ಕೋಸ್ಕರ ಆ ಥರ ಮಾಡ್ತಾ ಇರಬಹುದು ಅನ್ನೋದು ನನ್ನ ಒಂದು ಥಾಟ್. ಅದ್ರ ಬಗ್ಗೆ ಇರಬಹುದು, ಆ ಥರ ಮಾಡ್ಬೋದು ಅನ್ನೋ ರೀಸನ್ನು. ಬಟ್ ಇಲ್ಲೆಲ್ಲರೂ ಪೂಜೆ ಮಾಡ್ತಾರೆ, ಪಚ್ಚೆ ಇಟ್ಕೊಂಡು ಬರ್ತಾರೆ.
ಆಮೇಲೆ ಇಲ್ಲಿಂದ ಇಲ್ಲಿ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ಅಮ್ಮನವರು 7 ಜನ ಅಕ್ಕ ತಂಗಿರಿರೋದು. ಆವಾಗೆ ತೋರಿಸಿದ್ದು ಮುನೇಶ್ವರ ಸ್ವಾಮಿದು. ಈಗ ತೋರಿಸ್ತಾ ಇರೋದು ಅಕ್ಕನವರು ಅಂದರೆ ಅಮ್ಮನವ್ರುಗಳದ್ದು ದೇವಸ್ಥಾನ. ಇಲ್ಲಿ ಕ್ಯೂ ಜಾಸ್ತಿ ಇದ್ದಿದ್ದರಿಂದ ನನ್ನ ಮಗಳು ಈ ಲೆವೆಲ್ಗೆ ಆಡ್ತಿದ್ಲು. ನಮ್ಮಪ್ಪ ಇದ್ದಿದ್ದಕ್ಕೆ ಸ್ವಲ್ಪ ನನಗೆ ಮ್ಯಾನೇಜ್ ಮಾಡೋಕ್ಕಾಯಿತು. ಇಲ್ಲ ಅಂದರೆ ಇಬ್ಬರೂ ಅಂದರೆ ಒಬ್ಬಳೇ ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಯಾರನ್ನ ಒಬ್ಬರು ಸಪೋರ್ಟ್ ಇರಲೇಬೇಕು. ನಮ್ಮ ಅಪ್ಪ ಆಗಲಿ ನಮ್ಮಮ್ಮ ಆಗಲಿ ಆ ಥರ ಸಪೋರ್ಟ್ ಇರಲೇಬೇಕು. ಇದ್ರೇ ಇಲ್ಲಾಂದರೆ ಕಷ್ಟ ಆಗುತ್ತೆ. ಆಮೇಲೆ ಅಲ್ಲಿ ದರ್ಶನ ಎಲ್ಲ ಚೆನ್ನಾಗಾಯಿತು. ಇಲ್ಲಿ ನಾವು ಅಕ್ಕಯ್ಯಮ್ಮ ಬೆಟ್ಟಕ್ಕೆ ಬಂದಾಗ ಅಂದರೆ ಉತ್ತನಳ್ಳಿಗೆ ಬಂದಾಗ ಏನು ಮಾಡ್ತೀವಿ ಅಂದರೆ ಫಸ್ಟು ನೀರು ಹಾಕಿಸ್ಬಿಡ್ತಾರೆ. ಆ ಕೊಳದಲ್ಲಿ ನೀರು ಹಾಕಿಸ್ತಾರೆ. ಇಲ್ಲಾಂದರೆ ಮುಳುಗೇಳೋರು ಹೇಳ್ತಾರೆ ಅಲ್ಲಿ. ಬಟ್ ನಾವು ಚಿಕ್ಕ ಮಕ್ಕಳು 9 ತಿಂಗಳು ಮಕ್ಕಳಿಗೆ ಕೊಟ್ಟಿರ್ತೀರಿ, ಇಲ್ಲ 1-1.5 ವರ್ಷದ ಮಕ್ಕಳಿಗೆ ಕೊಟ್ಟಿರ್ತೀವಿ. ಆಗ ಏನು ಮಾಡ್ತೀವಿ, ನಾವು ಬಿಸಿನೀರನ್ನ ಸ್ವಲ್ಪ ಕಾಯಿಸ್ಕೊಂಡು ತೊಗೊಂಡು ಬಂದಿರ್ತೀರಿ. ಇಲ್ಲೇನು ಮಾಡ್ತೀರಿ, ಈ ಕೊಳದಲ್ಲಿರೋ ನೀರನ್ನ ಸ್ವಲ್ಪ ಚುಮುಗಿಸ್ಕೊಂಡು ಕೂದಲು ಕೊಟ್ಬಿಡ್ತೀರಿ. ಕೂದಲು ಕೊಟ್ಬಿಟ್ಟು ಆಮೇಲೆ ಸ್ನಾನ ಮುಗಿಸ್ಕೊಂಡು ಮುನೇಶ್ವರ ಸ್ವಾಮಿಗೆ ಪೂಜೆ ಮಾಡಿಸಿ ಆಮೇಲೆ ಅಕ್ಕಯ್ಯಮ್ಮ ಅಂದರೆ ಅಕ್ಕಂದ್ರಗಳಿಗೆಲ್ಲ ಪೂಜೆ ಮಾಡಿಸಿ ಅದಾದಮೇಲೆ ಇಲ್ಲಿ ಪಚ್ಚೆ ಎರೆದು ಬಿಟ್ಟು ಬರ್ತೀರಿ. ಇದು ಸಂಪ್ರದಾಯ. ನಮ್ಮ ಕಡೆ ನಾವು ಹಂಗೆ ಮಾಡೋದು. ಆಮೇಲೆ ಇಲ್ಲಿ ಕೊಳ ಏನು ಇದು ನೋಡಿ ಅಕ್ಕಯ್ಯಮ್ಮನ ದೇವಸ್ಥಾನ. 7 ಜನ ಅಕ್ಕ ತಂಗಿರು ಅಲ್ಲೆಲ್ಲ ಇದು ಏನು ಹೂವು ಹಾಕ್ಬಿಟ್ಟಿದ್ರು, ನಿಮಗೇನು ಗೊತ್ತಾಗ್ತಿಲ್ಲ. ಇದು ಕೊಳ, ನಾನೇನು ನಿಮ್ಗೆ ಹೇಳಿದ್ನೋ ಕೊಳ. ಇಲ್ಲಿ ಸ್ವಲ್ಪ ಎಲ್ಲ ಟಾಟಾಯ್ಸು ಆಮೇಲೆ ಫಿಶಸ್ಸು ಎಲ್ಲ ಇತ್ತು. ಅದಕ್ಕೆ ಇದನ್ನೆಲ್ಲ ನನ್ನ ಮಗ ಮಾಡಿರೋದು ವೀಡಿಯೋಸು, ಅದನ್ನೇ ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆಯಲ್ಲಿ. ಆಮೇಲೆ ನಾನು ನಿಮಗೆ ಲಾಸ್ಟ್ ವಿಡಿಯೋಲೇ ಹೇಳಿದ್ದೆ, ಬ್ರೇಕ್ ತೊಗೊಂಡಿದ್ದೆ ಮತ್ತೆ ರೀಸ್ಟಾರ್ಟ್ ಮಾಡಿದೆ. ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಸಪೋರ್ಟ್ ಸಿಗುತ್ತೆ. ಹಾಗೆ ಇದೆಲ್ಲ ನನ್ನ ಮಗನೇ ಮತ್ತೆ ರೀಸ್ಟಾರ್ಟ್ ಮಾಡು ಅಂತ ಹೇಳ್ತಿದ್ದ, ಅದಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂತಾನೆ ಹೇಳ್ಬೋದು. ವಿಡಿಯೋಸ್ ಎಲ್ಲ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಕರಣ್. ಆಮೇಲೆ ಇಲ್ಲಿ ಗೊತ್ತಲ್ವಾ ಮಕ್ಕಳಂದ ಮೇಲೆ ಆಟ ಸಾಮಾನೆಲ್ಲ ಇದ್ರೆ ಅವರು ಬಿಡೋದೇ ಇಲ್ಲ. ಅಂಗಡಿ ಹತ್ರ ಹಠ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಎಸ್ಪೆಷಲಿ ನನ್ನ ಮಗಳು ಅಂತೂ ಬೇಕು ಅಂದ್ರೆ ಬೇಕು, ಅಷ್ಟು ಹಠ ಮಾಡ್ತಾಳೆ. ಅಲ್ಲಿ ಆಮೇಲೆ 2 ಆಟ ಸಾಮಾನು ತಗೊಂಡು ನಾವು ರಿಟರ್ನು ನಮ್ಮ ಮನೆಗೆ ಹೋದ್ವಿ. ಆಮೇಲೆ ನಾವು ನೈಟು ಶಿಡ್ಲಘಟ್ಟಕ್ಕೆ ರೀಚ್ ಆದ್ವಿ ನಮ್ಮೂರಿಗೆ. ಹಿಂಗೆ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Keep supporting me.